ಈಗ ಈಸ್ ವೆರಿ ವೀಕ್ ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್. ಈಗ ಈಸ್ ವೆರಿ ವೀಕ್ ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್. ಅವ್ರ ಮನೆಯವರೆಲ್ಲ ಎಲ್ಲ ಮಂತ್ರಿಗಳು, ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಅವ್ರದ್ದೇ ಕಾಟ ಅಲ್ಲಿ. ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತ. ಆಗ he was a very strong chief minister. I have seen him very closely. ಈಗ ಈಸ್ ವೆರಿ ವೀಕ್ ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್, ಅಸಹಾಯವಾಗಿದ್ದಾರೆ, ಮತ್ತು ಮಾತು ಕೇಳಲೇಬೇಕು. ಸೊ ದಟ್ ಇಸ್ ಅ ಸಪ್ರೇಟ್ ಚಾಪ್ಟರ್ ಫಾರ್. ಅದಕ್ಕೆ ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ ಸದ್ಯ. ಸದ್ಯ ಅವ್ರಿಗೆ ಬಿಟ್ಟರೆ ಸಾಕು ಅಂತಾಗಿದೆ ಅವ್ರಿಗೆ. ಅವ್ರಿಗೆ ರಿವೋಕ್ ಮಾಡ್ದೋ ಆ್ಯಕ್ಚುಲಿ ಅವ್ರು CITಗೆ ಅಪ್ರೋಚ್ ಮಾಡಿದ್ರೆ CIT ಹೊಡೆದಾಕ್ಬಿಡ್ತೈತೋ. ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫರೆಂಟ್. ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು. ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ. ನಾವು ನಾವು ಯಾಕೆ ಎದುರು ಹಾಕೋಬೇಕು, ನಾಳೆ CM ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿ ಇದ್ರೆ ಇರ್ಬೋದು. ಅದಕ್ಕೋಸ್ಕರ ನಾವೇನು ಹೇಳಬೇಕು ಸ್ವಾಮಿ, ಅಷ್ಟೆಲ್ಲ ಬುದ್ಧಿ. ಅವರು ಮುಖ್ಯಮಂತ್ರಿ 136 ಜನ MLAಗಳು ಆಯ್ಕೆ ಮಾಡಿ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದೀನಿ ರೀ, ಎಷ್ಟು ಸರ್ತಿ ಹೇಳಿದ್ದೀನಿ. ಯುವರ್ ಚೀಫ್ ಮಿನಿಸ್ಟರ್, ಯುವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್, ಈ 3 ಜನ ಬಿಟ್ಟರೆ ಇನ್ನು ಯಾರೂ ಅಪರಾಧಿನೇ ಇಲ್ಲ. ಇಟ್ ಈಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್. ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ, ಅವ್ರಿಗೇನು ಇದು ಬೇಡವಾ, ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ? ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವರು ಪೊಲಿಟಿಕಲ್ ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ, ವಿಧಾನಸೌಧದಲ್ಲಿರ್ತಾರೆ, ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ, ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಏನು ಇವ್ರು ಗೆದ್ಕೊಂಬಂದಿರೋ, ಏನು ಇವ್ರು ಆಟ ಮಾಡ್ಕೊಂಬಂದಿರೋ? ಆಫ್ಟರ್ ಆಲ್ ಇಟ್ ಈಸ್ ಓನ್ಲಿ ಕ್ಲಬ್ದದು. ರಾಜ್ಯದ ಪದಕನೂ ಅಲ್ಲ, ದೇಶದ ಪದಕನೂ ಅಲ್ಲ ಅದು. ಸೊ ಇಷ್ಟು ಥರ. ಮತ್ತು ಮುಖ್ಯಮಂತ್ರಿಗೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದ್ದಾರಲ್ಲ. ಯಾಕೆ ಸಹಿಸ್ಕೊಂಡಿದ್ದಾರೆ? ಹೀ ಈಸ್ ದ ಒನ್. ಎಲ್ಲ ಒಂದು ಘಟನೆ ಅಂತ ಬಕ್ ಸ್ಟಾಪ್ಸ್ ವಿತ್ ದ ಚೀಫ್ ಮಿನಿಸ್ಟರ್, ಫಿನಿಶ್ಡ್. ಬೇರೆ ಇನ್ಯಾರಿಗೂ ಅಲ್ಲ. ಈ ಉಳಿದವರೆಲ್ಲ ಕೆಳ ಹಂತದಲ್ಲಿ ಇರೋರು ಅಲ್ಲ. ಅವ್ರ ಮನೆಯವರೆಲ್ಲ ಎಲ್ಲ ಮಂತ್ರಿಗಳು, ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಅವ್ರದ್ದೇ ಕಾಟ ಅಲ್ಲಿ. ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿ ಇರೋವಂಥ ಅಧಿಕಾರಿನೇ ಪೊಲೀಸ್ ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ದರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದಾಗಿ, ಅಥವಾ ಅದು ಬೇಡ ನೀವು ಫಾರಿನ್ಗೆ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲಿ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ, ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತೊಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾ ಇದೆ, ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡುವೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ 3/4 ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಬೇಕಾಗಿದ್ದಾರೆ ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋಮೀಟರ್ ಹಗ್ಗ ಬೇಕು, ನಮಗೆ CCTV ಕ್ಯಾಮ್ರಾ ಬೇಕು, ರಕ್ತದ ಬಾಟಲ್ ಇಷ್ಟು ಬೇಕು, ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು, 1000 ಸ್ಟ್ರೆಚರ್ ಬೇಕು, ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ಬೇಕು, ವಾಟರ್ ಬೌಸರ್ ಬೇಕು, ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ. ಅವ್ರ ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತ.